ಬೆಂಗಳೂರಿನ ನಾಗರಿಕರಿಗೆ ಆಸ್ತಿ ದಾಖಲೆಗಳನ್ನು ನಿರ್ವಹಿಸೋದು ಸವಾಲಿನ ಕೆಲಸವಾಗಿದೆ. ಕಾಗದ ಪತ್ರಗಳಿಗಾಗಿ ಕಚೇರಿಗಳಿಗೆ ಅಲೆಯಬೇಕಾಗತ್ತೆ. ಆದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಖಾತಾ ಯೋಜನೆಯನ್ನ ಪರಿಚಯಿಸಿದೆ. ಆದರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಖಾತಾವನ್ನ ಉಚಿತವಾಗಿ ದಾಖಲೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಕೋರಮಂಗಲ ಬಿಬಿಎಂಪಿ ಕಚೇರಿಯಲ್ಲಿ ಜನರಿಗೆ ಸಹಾಯವಾಗುವಂತೆ ಈ ವ್ಯವಸ್ಥೆಯನ್ನ ಕಲ್ಪಿಸಿದ್ದು, ಇದರ ಬಗ್ಗೆ ರಾಮಲಿಂಗಾರೆಡ್ಡಿ ಜೊತೆಗೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನ ನಾಗರಿಕರಿಗೆ ಈ ಖಾತಾ ಯೋಜನೆ ಬಗ್ಗೆ ಅವರಿಗೆ ಸರಿಯಾದ ರೀತಿ ಮುಟ್ಲಿ ಅನ್ನೋದಕ್ಕೆ ಅಭಿಯಾನ ಕಾರ್ಯಕ್ರಮವನ್ನು ಕೈಗೊಂಡಿರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ರಾಮಲಿಂಗಾರೆಡ್ಡಿ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಸರ್, ಈ ಖಾತಾ ಬಗ್ಗೆ ಈಗಾಗಲೇ ಬೆಂಗಳೂರಿನ ನಾಗರಿಕರಿಗೆ ತಲುಪಬೇಕನ್ನೋ ನಿಟ್ಟಿನಲ್ಲಿ ನಿಮ್ಮ BBMP ಬಹುತೇಕ ಕಡೆಗಳಲ್ಲಿ ಅದರಲ್ಲಿ ಕೂಡ ಖುದ್ದಾಗಿ ನೀವು ಕೂಡ ಕೂತ್ಕೊಂಡು ಅದ್ರ ಬಗ್ಗೆ ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದೀರಾ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಈ ಖಾತಾ ಪ್ರತಿಯೊಬ್ಬರು ಕೂಡ ಮಾಡ್ಕೋಬೇಕು. ಅವರ ಒಂದು ಆಸ್ತಿಯ ಭದ್ರತೆಗೆ ಅಂತ ನಮ್ಮ ಸರ್ಕಾರ ಇದನ್ನು ಜಾರಿಗೆ ತಂದಿದೆ. ಮಾಧ್ಯಮಗಳ ಮುಖಾಂತರ ಬೇಕಾದಷ್ಟು ಪ್ರಚಾರ ಕೂಡ ಕೊಟ್ಟಿದೆ. ಅದಕ್ಕೆ ನಮ್ಮಲ್ಲೂ ಕೂಡ ನಾವು ಹೋದ ತಿಂಗಳು 14ನೇ ತಾರೀಕು ಪ್ರಾರಂಭ ಮಾಡಿದ್ವಿ. ಮತ್ತು 26ಕ್ಕೆ ಮುಗಿಬೇಕಾಗಿತ್ತು. ಆದರೆ ಜನ ಜಾಸ್ತಿ ಬರ್ತಾಯಿದ್ರು. ಮತ್ತು ನಮ್ಮ ಕ್ಷೇತ್ರದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲೇ ನಮ್ಮ ವಾಲಂಟಿಯರ್ಸ್ ಎಲ್ಲ, ನಮ್ಮ ಎಕ್ಸ್ ಕಾರ್ಪೊರೇಟರ್ಸು, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸು, ನಮ್ಮ ವಾಲಂಟಿಯರ್ಸು ಎಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡು ಬಂದಂಥ ಜನಕ್ಕೆ ಒಂದು ಪೈಸೆನೂ ಖರ್ಚು ಮಾಡದೆ, ಅವ್ರ ಕೈಯಲ್ಲಿ ಖರ್ಚು ಮಾಡಿಸ್ದೆ ಈ ಖಾತಾ ನಾವು ಮಾಡಿಕೊಡ್ತಾಯಿದ್ದೀವಿ. ಏನಾದ್ರು ಟೆಕ್ನಿಕಲ್ ರೀಸನ್ಸ್ ಬಂದಾಗ ನಮ್ಮ ಇದು ARO ಆಫೀಸಿಂದ ನಮಗೆ ಅವರ ಸಲಹೆ ಕೊಡ್ತಾರೆ. ಟೆಕ್ನಿಕಲ್ ರೀಸನ್ಸ್ ಏನಾರ ಇದ್ದರೆ. ಇಲ್ಲ ಅಂದರೆ ಪ್ರತಿದಿನ ನೋಡ್ತಾ ಇದ್ದೀರಲ್ಲ ನೀವೇ, ಸಾಕಷ್ಟು ಜನ ಬಂದು ತಗೊಳ್ತಾ ಇದ್ದಾರೆ. ಆಮೇಲೆ ಈ ಕೆಲವ್ರಿಗೆ ಏನಾಗಿರುತ್ತೆ, ಪಾಪ ತೀರಾ ವಯಸ್ಸಾಗಿರುತ್ತೆ, ಮತ್ತು ಕೆಲವರಿಗೆ ಕಾಯಿಲೆ ಇರುತ್ತೆ, ಕೆಲವರು ಅಂಗವಿಕಲರಿರ್ತಾರೆ. ಅಂಥವ್ರಿಗೆ ನಮ್ಮ ಕಾರ್ಯಕರ್ತರೇ ಹೋಗಿ ನಮ್ಮ ವಾಹನದಲ್ಲಿ ಅವ್ರ ಮನೆಗೆ ಹೋಗಿ ಡಾಕ್ಯುಮೆಂಟ್ಸ್ ತಗೊಂಡು ಈ ಖಾತಾ ಮಾಡಿಕೊಡೋದು ಕೂಡ ಪ್ರಾರಂಭ ಮಾಡಿದ್ದೀವಿ. ಸಾಕಷ್ಟು ಜನ ಬರ್ತಾಯಿದ್ದಾರೆ. ಅವರ ಆಸ್ತಿ ಭದ್ರತೆಗೆ ಇದು ಈ ಖಾತಾ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಸರ್, ಇದು ನಿಮ್ಮ ವ್ಯಾಪ್ತಿಯಲ್ಲಿ ಇದೆಯಾ ಅಥವಾ ಎಲ್ಲ ಕೂಡ ಸಿಟಿಯಲ್ಲಿರುವಂತಹ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅಥವಾ BJP ಅವರ ಸಪೋರ್ಟ್ ಇದೆಯಾ? ಪ್ರಾರಂಭ ಮಾಡಿದ್ದು ನಮ್ಮ ಕ್ಷೇತ್ರದವ್ರಿಗೆ ಅಂತ. ಆಮೇಲೆ ಜಯನಗರದಲ್ಲಿ ನಮ್ಮ ಮಗಳು ಪ್ರಾರಂಭ ಮಾಡಿ ಆಗಲೇ 2 ತಿಂಗಳಾಯಿತು, ಸೌಮ್ಯ ರೆಡ್ಡಿ. ಅದು ಬೇರೆ ಅಕ್ಕಪಕ್ಕ ಕ್ಷೇತ್ರದವರು ಬರ್ತಾರೆ, ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ, ಅವ್ರಿಗೂ ಮಾಡಿಕೊಡ್ತೀವಿ. ಸೊ ನಿಮ್ಮ ರಿಕ್ವೆಸ್ಟ್ ಏನು ಸರ್ ಸಿಟಿ ಜನತೆಗೆ? ಯಾರು ಆಸ್ತಿ ಇಟ್ಕೊಂಡಿದ್ದಾರೆ ಬೆಂಗಳೂರಲ್ಲಿ, ಅವರು ಎಲ್ಲರೂ ಕೂಡ ಈ ಖಾತಾ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಒಂದ್ಸಲ ಈ ಖಾತಾ ಮಾಡಿಸ್ಕೊಂಡ್ರೆ ಅವರ ಆಸ್ತಿನ ಬೇರೆಯವ್ರು ಯಾರಾದರೂ ಅಗ್ರಿಮೆಂಟ್ ಹಾಕ್ಕೊಳ್ಳೋದು, ಪರಭಾರೆ ಮಾಡೋದು 100ಕ್ಕೆ 99 ಭಾಗ ಆಗಲ್ಲ. ಅದರ ಒಂದು ಕೇಸ್ ಆಗುತ್ತಲ್ಲ, ಬೇಕಾಷ್ಟು ಕೋರ್ಟ್ಗಳಲ್ಲಿ ಕೇಸ್ ನಡೀತಾ ಇದೆಯಲ್ಲ, ಈ ಖಾತಾ ಇದ್ಬಿಟ್ರೆ ಸೇಫ್ಟಿ. ಇದು ರಾಮಲಿಂಗಾರೆಡ್ಡಿ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್.